ರೇಚಕ ಮಾಡಿ. ಮುಷ್ಟಿ ಕಟ್ಟಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಮುಷ್ಟಿ ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಗೊತ್ತಾದ್ರೆ ಎಲ್ಲ ಸ್ವಲ್ಪ ಕೈ ಇಟ್ಕೊಳ್ಳಿ. ಎಲ್ಲರೂ ನಿಧಾನವಾಗಿ ಬಲಗಾಲ ಮುಂದೆ ತಗೊಳ್ಳಿ. ಬಲಪಾನವನ್ನ ರೊಟೇಷನ್ ಮಾಡ್ಕೊಳ್ಳಿ. ಪೂರಕ ರೇಚಕ ಉಸಿರು ರೇಚಕ ಪೂರಕ ರೇಚಕ ಆಪೋಸಿಟ್ ಪೂರಕ ರೇಚಕ ಪೂರಕ ರೇಚಕ. ಹಂಗೆ ಎಡಪಾನ ತಗೊಳ್ಳಿ ಮುಂದೆ. ಎಡಪಾನವನ್ನ ರೊಟೇಷನ್ ಮಾಡಿ. ಪೂರಕ ರೇಚಕ ಪೂರಕ ರೇಚಕ. ಹಂಗೆ ಆಪೋಸಿಟ್ ಎಡಕ್ಕೆ. ನೀವೊಂದಿಬ್ರು ಹೋಗಿ. ಇದು ಯೋಗ ಡೇ ಮಾತ್ರ ಇದೆ. ಸ್ವಲ್ಪ ರಮೇಶ್ ಗಿಡವನ್ನು ನಡಿ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್. ಇನ್ನು ಹಿಂಗ್ ಬನ್ನಿ. ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೊದಲನೇ ವರ್ಷದಲ್ಲಿ ಯೋಗವನ್ನು ದೇಶಕ್ಕೆ ಪರಿಚಯಿಸಬೇಕು, ನಮ್ಮ ಸನಾತನ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅಂತ ಹೇಳಿ ಯೋಗ ದಿನ, ಈ ದಿನ ಜೂನ್ 21ಕ್ಕೆ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು 11ನೇ ವರ್ಷದ ಯೋಗ ದಿನವನ್ನು ಸತತವೇ ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ತಾಲೂಕಿನ ವೈಸು ಯೋಗ ಡೇಯನ್ನು ಮಾಡ್ಕೊಂಬಂದು ಇವತ್ತು ನಮ್ಮ ನೆಲಮಂಗಲದಲ್ಲಿ ಬಸವಣ್ಣದೇವ್ರ ಮಠದಲ್ಲಿ 2000 ಜನ ಮಕ್ಕಳನ್ನು ಕಾಲೇಜು ಮಕ್ಕಳನ್ನು ಸೇರಿಸಿ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿ ಪ್ರತಿ ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕಿನಿಂದ ಸೇರಿ 7000 ಶಾಲಾ ಮಕ್ಕಳನ್ನು ಇವತ್ತು ಯೋಗ ಡೇನಲ್ಲಿ ಅವ್ರನ್ನ ಯೋಗವನ್ನು ಹೇಳ್ಕೊಡುವಂಥದ್ದಾಗಿದೆ. ಈ ಒಂದು ಪರಂಪರೆ ನಮ್ಮ ದೇಶದ ಇತಿಹಾಸ ಇದೆಲ್ಲವನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯೋಗವನ್ನು ಪ್ರತಿ ತಿಂಗಳು ಅವ್ರಿಗೆ ಒಂದು ಟ್ರೈನಿಂಗನ್ನು ಮಾಡಿ ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ನಮ್ಮ ದೇಶದ ಮಕ್ಕಳು ಆರೋಗ್ಯವಾಗಿರಬೇಕು, ಆರೋಗ್ಯ ಸ್ಥಿತಿಯಲ್ಲಿ ಬದುಕಬೇಕು, ಯಾವುದೇ ರೋಗ ರುಜಿನಗಳಿಲ್ದಿರ ಬದುಕುವಂಥದ್ದು ಒಂದು ಈ ಆಸನ ಇದೆ ಅಂದರೆ ಯೋಗಾಸನ. ಅದಕ್ಕೋಸ್ಕರ ನಾವು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳನ್ನು ಟಾರ್ಗೆಟ್ ಇಟ್ಕೊಂಡು ಇವತ್ತು ಯೋಗಾಸನವನ್ನು ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಭಾರತದ ಮುಂದಿನ ಭವಿಷ್ಯದ ಮಕ್ಕಳು ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಯೋಗವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದ ಪ್ರಧಾನಿ ಬೇರೆ ತಮಿಳುನಾಡು, ಆಂಧ್ರ ಎಲ್ಲ ರಾಜ್ಯದಲ್ಲಿ ಹೋಗಿದೆ. ಕಳೆದ ಬಾರಿ ನಮ್ಮ ರಾಜ್ಯದಲ್ಲೂ ಸಹ ಬಂದರು. 1.5 ಲಕ್ಷ ಅವತ್ತು ಯೋಗ ಪಟುಗಳನ್ನು ಸೇರಿಸಿ ಮೈಸೂರಲ್ಲಿ ಮಾಡಿದ್ದು. ಅದೇ ರೀತಿ ಸರಿ ಆಂಧ್ರದಲ್ಲಿ ಮಾಡ್ತಾರೆ. ಪ್ರತಿ ವರ್ಷ ಒಂದೊಂದು ರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಆಚರಿಸ್ಕೊಂಡ್ಬರ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಇಡೀ ದೇಶದಾದ್ಯಂತ ಈ ಒಂದು ಹಳ್ಳಿಯಲ್ಲೂ ಯೋಗವನ್ನು ಕಲಿಸ್ಕೊಡೋಂಥದ್ದು, ಯೋಗವನ್ನು ಆಚರಣೆ ಮಾಡೋಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.